ಲೇ ಸರಜಿ, ನಮ್ಮ ಫ್ಯಾಕ್ಟ್ರಿನಾಗೆ ಕ್ಯಾಮೆ ಐತೆ ಬತ್ತಿಯೇನೆ. ಸುಮ್ಮನೆ ನೀ ಬಿಸ್ಲಾಗೆ ಅಲ್ಲಿ ಇಲ್ಲಿ ಕೂಲಿಗೆ ಹೋಗಕ್ಕಿನ್ನೂ ನಮ್ಮ ಫ್ಯಾಕ್ಟ್ರಿನಾಗ ಬಂದ್ಬಿಟ್ಟು ಕ್ಯಾಮೆ ಮಾಡ್ಬಿಡು, ಎಲ್ಲನೂ ಸೊರೈತದೆ. ಪಾಪ ನಮ್ಮ ಸಂಬಂಧಿಕರು ಅಂತ ಹೇಳ್ಬಿಟ್ಟು ನಿನಗಂತೂ ಒಳ್ಳೆ ಸಂಬಳ ಕೊಡಿಸ್ತೀನಿ. ನಿನಗೆ ಅಲ್ವೇ ಹಂಗೆ ನಿನ್ನ ಫ್ರೆಂಡ್ ಅವಳಲ್ಲ ಪೊದ್ದಿ ಪಾರಿ ಎಲ್ರೂ ಕರ್ಕೊಂಬ. ಎಲ್ರಿಗೂ ಕ್ಯಾಮೆ ಐತೆ. ನಮ್ಮ ಮನೆಗಂತೂ ನಮ್ಮ ಫ್ಯಾಕ್ಟ್ರಿನಾಗಂತೂ ಕ್ಯಾಮೆ ಐತೆ. ಬಂದ್ಬಿಡಿ ಎಲ್ಲನೂ ಒಳ್ಳೊಳ್ಳೆ ಸಂಬಳ ಕೊಡ್ತೀನಿ. ಇವಳು ಮಕ್ಕ ಮುಚ್ಚ ಆಸ್ತಿ ಎಲ್ಲ ಹೋಯ್ತೈತಿ ಅಂದ್ರೂ ತಿರ್ಕೊಂಡು ಕನ್ಸು ಕಾಣ್ತಾವಳಲ್ಲ. ಆಸ್ತಿ ತಗೊಂಡಿರೋಳು ರೋಜ ಎಲ್ಲೋ ಆರಾಮ ಮಜಾ ಮಾಡ್ಕೊಂಡವಳೆ. ಇವಳನ್ನೊಳ ಬಿಟ್ಟು ಸೋಕ್ಯ ಏನು ಕೊಡೆ ಹಿಡ್ಕೊಂಡು ಬಿಸ್ಲಾಗೆ ಯಪ್ಪ 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 ಯಪ್ಪ. ನನ್ನ ಕೈಲಂತೂ ಈ ಸೋಕಿಯ ನೋಡೋಕ್ಕೆ ಆಯ್ತಿಲ್ಲ ನನಗಂತೂ. ಕೂಲಿಗೆ ಬರ್ಬೇಕಂತೆ, ಕೂಲಿಗೆ. ಇವಳೇ ಕೂಲಿಗೆ ಹೋಗೋಂಥ ಪರಿಸ್ಥಿತಿ ಬರ್ತಲ್ಲ, ಅವಾಗ ಮಾತಾಡ್ತೀನಿ. ಇವಾಗೆಲ್ಲ ಮಾತಾಡೋದು ಬಿಟ್ಟು ಬಿಲ್ಡಪ್ ಪ್ರಾಣಿ, ಬಿಟ್ಟು ಬಿಲ್ಡಪ್ ತಗೊಂಡು ನೋಡು. ಅಯ್ಯೋ ನಾನು ಬರ್ತೀನೋ ಬರೋಕ್ಕಿಲ್ವೋ ಗೊತ್ತಿಲ್ಲ. ಸದ್ಯ ನೀನು ಕೂಲಿಗೆ ಬರ್ದಿರೋ ಥರ ನೋಡ್ಕೊಬಿಟ್ರೆ ಅಷ್ಟೇ ಸಾಕು ಕಣವ. ನಾವು ಕೂಲಿನೋ ನಾಳಿನೋ ಬಿಸ್ಲೋ ಮಾಡ್ಕೊಂಡು ಹೆಂಗೋ ಇರ್ತೀವಿ. ನಿನ್ನಂಗೆ ಬಿಸ್ಲು ಅಂತ ಹೇಳ್ಬಿಟ್ಟು ಕೊಡೆ ಹಿಡ್ಕೊಂಡು ಓಡಾಡ ಅಂತ ಜಾಯ್ಮಾನ ಅಲ್ಲ ಕಣಮ್ಮ ನಮ್ಮದು, ಜಾಯ್ಮಾನ ಅಲ್ಲ. ಏನದು ಕೊಡೆ ಹಿಡ್ಕೊಂಡು ಅದು ಎಂಥದ್ದು ಮುಖ ಎಲ್ಲನೂ ಕ್ಲೀನಾಗಿ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಯಾರು ಉಗುತ್ತೇನು ಮನೆಯಿಂದ ಈಚೆ ಕಡೆಗೆ ಹಾಕಲ್ಲ. ನಾವು ಕೂಲಿನಲ್ಲಿ ಮಾಡ್ಕೊಂಡೇ ತಿಂತೀವಿ ಕಣವ. ನಿಮ್ಮ ಫ್ಯಾಕ್ಟ್ರಿ ಓನರ್ ಅಲ್ವಾ? ನಿಮ್ಮ ಫ್ಯಾಕ್ಟ್ರಿ ಒಳಗಡೆ ಯೋಸಿ ಹಾಕೊಂಡೆ ಕುಂತ್ಕ ಬ್ಯಾಡ ಅಂತ ಹೇಳಿದ್ರೆ ಯಾರು? ಓಸಿ ದುಡ್ಡಲ್ವೇ? ಹೊಟ್ಟೆ ಉರಿ ನಿನಗಂತೂ ಹೊಟ್ಟೆ ಉರಿ ನಿನಗೆ. ಏನು ಮಾಡ್ತೀವಿ, ಸಹಿಸಕ್ಕಾಗಲ್ವಲ್ಲ ಒಬ್ಬೊಬ್ರಿಗೆ ಚೆನ್ನಾಗಿರೋದು ನೋಡಿದ್ರೆ. ಅದಕ್ಕೆ ನೀಯ ನಾನಂತೂ ತುಂಬ ಸುಂದರವಾಗಿದ್ದೀನಿ, ಅದಕ್ಕೆ ನೀಯ ಕೊಪ್ಗಾಯ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೊಡೆ ಹಿಡ್ಕೊಂಡಿವ್ನಿ. ನೀನು ಇರೋದೇನು ನೀಯ ಕೊಪ್ಪಿಗೆ, ಇನ್ನು ಕೊಪ್ಪಿಗೆನೆಲ್ಲ ಆಯ್ತು ತಗ. ಏನೋ ಪಾಪ ಫ್ಯಾಕ್ಟ್ರಿ ಕೆಲಸಕ್ಕೆ ಕರೆದೆ ಬತ್ತಿರೇನೋ ಅಂತ ಹೇಳ್ಬಿಟ್ಟು ನೀವು ಬರೋಕ್ಕಿಲ್ಲ ಅಂತ ಹೇಳಿದ್ರೆ ಬಲವಂತ ಮಾಡ್ಬಿಟ್ಟು ನಾವು ಕರೆಯೋಂಥ ಅವಶ್ಯಕತೆ ಏನಿಲ್ಲ. ಸರಿ ನಾನು ಬರ್ತೀನಿ. ಅಯ್ಯೋ ಈ ಬಿಸ್ಲಾಗ ನಿಂತ್ಕೊಬಿಟ್ರೆ ನಂದು ಹಂಗೆ ಬ್ಯೂಟಿ ಎಲ್ಲ ಹಾಳಾಗಿ ಹೋಗ್ಬಿಡ್ತದೆ. ಬರ್ತೀನಿ. ಇವಳಿ ಜನ್ಮದಾಗ ಬದಲಾಕಿಲ್ಲ ಬಿಡು. ದೊಡ್ಡ ಹೆಂಗೆ ಅಂದರೆ ಇವಳು ಯಾವುದೋ ಕತೆ ಕೇಳಿದ್ದೆ. ಅಯ್ಯೋ ದೊಡ್ಡ ಶನಿ ಇದಂತೂ ಬಿಡು. ಇವಳ ಬಗ್ಗೆ ಮಾತಾಡಿ ನಮ್ಗಂತೂ ಏನು ನಾಯಿ ಬೊಗಳ್ತಿದ್ರೆ ದೇವ್ಲು ಕಳಗೋಯ್ತದ. ಅವಳೇ ಅಳ್ಬಿದ್ದೋಯ್ತಾವಳೆ ಕೇಳೋದು ನೋಡು. ದೇವರು ಸರಿಯಾಗಿ ಮಾಡೋನು ಇವಳಿಗಂತೂ ಇನ್ನೂ ಬಂದಿಲ್ಲ ಬುದ್ಧಿಯ. ಥೂ, ನಿಮ್ಮ ಮನೆಯಾಗೆ ಈ ದಿನ ಕೆಲಸ ಮಾಡಿದ್ದಕ್ಕೆ 10 ರೂಪಾಯಿ ಇನ್ನೂ ನನಗೇನು ಸಂಬಳ ಕೊಟ್ಟಿಲ್ಲ. ನೀವು ಸಂಬಳನ ಸರ್ನ ಕೊಡಿ, ನಾವು ತಗೊಂಡು ಹೋಗ್ಬೇಕು. ನಾವು ಯೋಸ್ ದಿನ ಅಂತ ಹೇಳ್ಬಿಟ್ಟು ನಾನು ಫ್ರೀಯಾಗಿ ಕೆಲಸ ಮಾಡೋಕ್ಕಾಯ್ತದೆ. ಏನೋ ಕೊಡ್ತೀಯ ಅಂತ ಅವತ್ತಿಂದ ಮಾಡ್ತಾನೆ ಇವನಿ. ಏಯ್ ನಾನೇನು ಸುಮ್ಕೆ ಅಂದ್ಕೊಬಿಟ್ಟಿದ್ಯಾ? ಅಯ್ಯೋ ಕೊಡ್ತೀನಿರು. ಚಿಲ್ಲರೆ ಇರಲಿಲ್ಲ ನೀನು ಕೊಡೋಕ್ಕೆ. ನೀವೆಲ್ಲ ಚಿಲ್ಲರೆ ಗಿರಾಕಿಗಳಲ್ವಾ? ಚಿಲ್ಲರೆ ಇರಲಿಲ್ಲ ಕೊಡೋಕ್ಕೆ, ಅದಕ್ಕೆ ಸುಮ್ಕಿದ್ದೆ. ಚಿಲ್ಲರೆ ನನ್ನ ಗಂಡನ ಕೈ ತರಿಸ್ಬಿಟ್ಟು ಕೊಡ್ತೀನಿ ಹೇಳು. ನನಗೆ ಕೊಟ್ಟಿದ್ರೆ ನಾನೇ ಚಿಲ್ಲರೆ ಕೊಡೋಕ್ಕಿಲ್ಲ ಅಂತ ಹೇಳ್ತಿದ್ದೆ. ನಾನೇ ಚಿಲ್ಲರೆಯ ಕೊಡ್ತಾ ಇದ್ದೆ. ನೀವು ಮೊದಲು ನಾನು ದುಡ್ಡು ಕೊಡೋದ ಕಲ್ತ್ಕೊಳ್ಳಿ. ಮನೆ ಕ್ಯಾಮೆ ಎಲ್ಲ ಒಂದು ಬಿಡದಾಗ ಮಾಡ್ತಾನೆ ಇವನಿ. ನಾನಂತೂ ಒಳಗಿಂದ ಈಚೆ ಕಡಿಕನೆ ಎಲ್ಲ ಕ್ಯಾಮೆ ಮಾಡ್ತಾನೆ ಇವನಿ. ಇವಾಗ ನೀವು ಸಂಬಳ ಕೊಡೋಕ್ಕಿಲ್ಲ ಅಂತಂದರೆ, ಚಿಲ್ಲರೆ ಇಲ್ಲ ಅಂತಂದರೆ ಕೊಡಿ ಚಿಲ್ಲರೆಯ. ಅಯ್ಯೋ ನಂಗೆ ಯಾಕೋ ತಲೆಯೆಲ್ಲ ಸುತ್ತಾಯ್ತಲ್ಲಪ್ಪ. ಅಯ್ಯೋ ನಂಗೆ ಒಂಥರ ಆಯ್ತೈತೆ. ಅಯ್ಯೋ ಅಯ್ಯಪ್ಪ, ಯಾಕೆ ಹಿಂಗೆ ವಾಂತಿ ಆಯ್ತೈತೆ? ಬೆಳಗ್ಗೆಯಿಂದ ವಾಂತಿ ಬರಂಗೆ ಆಯ್ತೈತೆ. ಇವಾಗ ನೋಡಿದ್ರೆ ಮತ್ತೆ ವಾಂತಿನೇ ಸ್ಟಾರ್ಟ್ ಆಗೋಗ್ಬಿಡ್ತಲ್ಲಪ್ಪ. ಆಯ್ತಿಲ್ಲ. ಅಯ್ಯೋ ಅಯ್ಯಪ್ಪಂಗೆ ಏನಾಯ್ತು? ಇದ್ದಕ್ಕಿದ್ದಂಗೆ ನೀಯ. ಅಯ್ಯೋ ಶಾರದಾ, ಅಯ್ಯೋ ಏನಾಯ್ತು? ಇದ್ಯಾಕೆ ಹಿಂಗೆ ವಾಂತಿ ಮಾಡ್ಕೊಂತ ಇದೆಯಾ ಕಣವು? ಅಯ್ಯೋ ಶಿವನಿ ಏನಾಯ್ತು? ಹಾಕ್ಪಕ್ಕ ಬೇರೆ ಯಾರು ಕಾಣ್ತಾ ಇಲ್ವೇ? ಇವಳು ಗಂಡದಿಲ್ಲ ಆಯ್ಕೊಂಡು ತಿನ್ನಕೋದ್ನು ಏನು ಕತ್ತೀವೋ ನಾಕಾಣಿ. ಅಯ್ಯೋ ಯಾರು ಕಾಣ್ತಾನೆ ಇಲ್ಲ. ಆಮೇಕಿಂದ ಹೀರೋಳು ನಾನು ಒಬ್ಬಳೇ ನೀ ಮನೆಯಾಗೆ. ನಾನೇನೋ ಹಾಕೊಟ್ಬಿಟ್ಟು ಸಾಯ್ಬಿಡ್ಬಿಟ್ಟೆ ಅಂತ ಅನ್ಕೊಬಿಡ್ತಾಳೆ. ಇವಳು ಏನೇನು ಆಳ ಮುಳ ತಿಂದ್ಬಿಟ್ಟು ಬಂದ ಏನು ಕತ್ತಿಯೋ ಗೊತ್ತಿಲ್ಲ. ಆಮೇಲೆ ನನ್ನ ಮೇಲೆ ಏನಾರ ಬಂದ್ಬಿಟ್ಟು ನಾನೇ ಇವಳನ್ನ ಸಾಯಿಸ್ಬಿಟ್ಟೆ ಹಂಗೆ ಅಂತ ಬಂದ್ಬಿಟ್ರೆ ಜನ ನನ್ನನ್ನು ಕ್ಯಾಕೋ ಸುಕ್ಕಾಬಿಡ್ತಾರೆ ಅಷ್ಟೇ ನೀಯ. ಅಯ್ಯೋ ಶಿವನಿ, ಈಗ ಯಾರನ್ನ ಕರ್ಕೊಂಬರ್ಬೇಕಲ್ಲ? ಇವಳು ಗಂಡನೇ ಕರ್ಕೊಂಬಂದ್ಬಿಡ್ಲ ಏನು? ಅದೇ ಮೇಲೂ ಗಂಡನ ಕರ್ಕೊಂಬರೋದೇನೇನಿಯ. ಏನಮ್ಮ ಇಲ್ಲೊಸಿ ಕುಂತ್ಕೊಂಡಿರು. ಬಾಯ್ಲಿ ಬಾ ಒಸಿ ಕುಂತ್ಕ. ಬಾಯ್ ತೊಳ್ಕೊಂಡು ಇಲ್ಲಿ ಕುಂತ್ಕ ಬಾಯ್ಲಿ. ಹೋಗ್ಬಿಟ್ಟು ನಿನ್ನ ಗಂಡನ ಹಂಗೆ ನೀ ಪಂಡಿತನ ಸರ್ನ ಕರ್ಕೊಂಡ್ಬಿಡ್ತೀನಿ. ಕುಂತ್ಕ ಬಾಯ್ಲಿ. ಬಾ ಕುಂತ್ಕ ಬಾಯ್ಲಿ. ಅಯ್ಯೋ ಯಾವ್ದಾರು ಇದ್ದೊಳ್ಕೊಂಡು ಬಿತ್ತೋ ಏನೋ ಬರಬಾರ್ದು ಅವ್ರಿಗೆ. ದೃಷ್ಟಿ ಬಿದ್ದುಬಿಟ್ಟೈತೆ ನನ್ನ ಮೇಲೆ ಅನ್ನಿಸ್ತದೆ. ನನ್ನ ಕೈಲಿ ಆಯ್ತಿಲ್ಲ, ಕಣ್ಣೆಲ್ಲ ಮುಂಜಾಯ್ತವೆ, ತಲೆ ತಿರು ಬಿದ್ದೋಗ್ಬೇಕು ಅನ್ನಿಸ್ತೈತೆ. ಇವಳು ಏನೋ ಆಗಿ ಕೊಟ್ಬಿಡ್ಲ ಸತ್ತೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರಿ ಎಲ್ಲ ನೋಡಿದಿರ ಭಾಗ್ಯ ಆಗೋಗ್ಬಿಡ್ತಲ್ಲಪ್ಪ ನನಗೆ. ಫ್ಯಾಕ್ಟ್ರಿ ನೋಡಬೇಕು ಅಂತ ಹೇಳ್ಬಿಟ್ಟು ಯಾ ಪಾಟಿ ಆಸೆನಾಗಿದ್ದೆ ನಾನು. ಆದರೆ ಈಗ ನೋಡಿದ್ರೆ ಹಿಂಗಾಯ್ತಾಯ್ತಲ್ಲಪ್ಪ. ಅಯ್ಯೋ ಶಿವನಿ, ಅಯ್ಯೋ ಏನಾಯ್ತಪ್ಪ ನನಗೆ? ಅಯ್ಯೋ ಸಿರುಗು ಅಂತಿ ಬರಂಗಾಯ್ತೈತೆ. ಶಾರದಾ ಲೇ ಏನಾಯ್ತು ನಿಂಗೆ? ಏನಾಯ್ತೆ? ಆಯ್ತಿಲ್ಲ, ಯಾಕೋ ಸುಸ್ತಾಯ್ತೈತ್ರಿ. ಆಯ್ತಿಲ್ಲ ನನಗೆ, ಆಯ್ತಿಲ್ಲ ಯಪ್ಪ, ಆಯ್ತಿಲ್ಲ. ಪಂಡಿತರಿಗೆ ಹೇಳ್ಬಿಟ್ಟು ಬಂದೀನಿ. ಪಂಡಿತರು ಬರ್ತಾರಂತೆ. ಒಸಿ ಸಮಾಧಾನ ಮಾಡ್ಕೊಳ್ಳಿ. ಏನೋ ಒಸಿ ಹೊಟ್ಟೆಗೆ ಹೆಚ್ಚು ಕಮ್ಮಿ ಆಗಿರಬೇಕು. ಅದಕ್ಕೆ ಹಿಂಗೆಲ್ಲ ಆಗೈತಿ ಅನ್ನಿಸ್ತದೆ. ಲೇ ಏನಾರ ತಿಂದಿದ್ದೇನು ತಿನ್ಬಾರ್ದು, ಅದಕ್ಕೆ ಹಿಂಗೆಲ್ಲ ಆಗೋಗ್ಬಿಟ್ಟೈತಿ ಅಂತ ಅನ್ನಿಸ್ತದೆ ನಿನಗೆ. ಹೇಳ್ತೀನಿ ಹಿಂಗೆ ಅಲ್ಲಿ ಇಲ್ಲಿ ಆಯ್ತಂತ ತಿನ್ಬೇಡವೆ, ಮನೆ ಕುಳ್ತೀನಿ ಅಂತ ಹೇಳಿದ್ರೆ ಕೇಳೋಕ್ಕೆ ಇಲ್ಲ ನೋಡಿ ನೀನಂತೂ. ಅಯ್ಯ ನೀನ ಇರು, ಬರ್ತಾರೆ ಪಂಡಿತರು, ಏನಾರ ಔಷಧಿ ಕೊಡ್ತಾರೆ. ಅದಕ್ಕೆಲ್ಲ ಯಾಕೆ ಹಿಂಗೆ ಮಾಡ್ಕತ್ತೀಯ? ಒಸಿ ಸಂದಕ್ಕೆ ನೀನು ಆಯಾಸ ಮಾಡ್ಕೊಂಡಿದ್ದಂಗೆ ರೆಸ್ಟ್ ಮಾಡು, ಎಲ್ಲನೂ ಸೊರೈತದೆ. ಆಯಿತು. ಪಂಡಿತ್ರೆ ಬಂದ್ರಾ? ಬನ್ನಿ. ಶಾರದಂಗೆ ಯಾಕೋ ಹುಷಾರು ತಪ್ಪುಟ್ಟೈತೆ. ಬನ್ನಿ ನೋಡಿ ಬನ್ನಿ. ಪೆಟ್ಟಿಗೆ ತಗೊಬರ್ಲಿಲ್ವ ನೀವು? ಮೊದಲು ಏನಾಗೈತೆ ಅಂತ ನೋಡಿ ಆಮೇಕಿಂದ ಔಷಧಿ ಮಾಡ್ಕೊಬರ್ಬೇಕು ತಾನೇ. ಮೊದಲು ಏನಾಗೈತೆ ಅಂತ ಹೇಳ್ಬಿಟ್ಟು ನೋಡ್ತೀನಿ. ಆಮೇಕಿಂದ ಹೋಗಿ ಔಷಧಿ ಮಾಡ್ಕೊಡ್ತೀನಿ, ತಗೊಂಬಂದು ತಿನ್ನಿಸ್ರಿ.
ಅಯ್ಯೋ ನೀವು ಬನ್ನಿ ಪಂಡಿತ್ರೆ, ನೀವು ಬನ್ನಿ ಬನ್ನಿ. ನೋಡಿ ಬನ್ನಿ ನಾನು ಹೆಂಡ್ತಿಯ ಭಾಳ ಸುಸ್ತಾಗೋಗ್ಬಿಟ್ಟವಳೆ. ಅಮ್ಮ ಕೈ ಕೊಡಮ್ಮ ಇಲ್ಲಿ. ಅಯ್ಯೋ ನೋಡಿ ಪಂಡಿತ್ರೆ ನೋಡಿ, ಅಯ್ಯೋ ಕೆಲಸ ಟೆನ್ಷನು ಶಾನೆ ನಾನು ಎಂಡ್ರಿಗೆ ಈ ಕೆಲಸ ಆ ಕೆಲಸ ಆ ಕೆಲಸ ಈ ಕೆಲಸ ಅಂತ ನೋಡ್ತಾನೆ ಇದ್ದಾಳೆ, ಮಾಡ್ತಾನೆ ಇದ್ದಾಳೆ. ನಾನು ಏಸ್ಕಿತ್ತ ಹೇಳ್ತೀನಿ ನೋಡ್ಬೇಡ್ವೆ ಕೆಲಸಗಳನ್ನೆಲ್ಲನೂ ಆರಾಮಾಗಿರೋಣ ನೋಡ್ಕೊತೀನಿ ಅಂತ ಹೇಳಿದ್ರೆ ಕೇಳಂಗೇ ಇಲ್ಲ ನಾನು ಎಂಡ್ರು ಮಾತ್ರ. ಮಾಡಬೇಕು 3 ಹೊತ್ತು ಕೆಲಸ ಕ್ಯಾಮೆ ಮಾಡ್ತಾನೆ ಇರ್ಬೇಕು ಇವಳು. ಅಯ್ಯೋ ನಾನು ಅಷ್ಟೇ ಏನು ಕೊಟ್ಟಿಲ್ಲ ಪಂಡಿತ್ರೆ, ನಾನಂತೂ ಊಟಕ್ಕಂತೂ ಏನು ಕೊಟ್ಟೇ ಇಲ್ಲ. ಇನ್ನೂ ಊಟನೇ ಮಾಡಿಲ್ಲ, ಆಗಲೇ ಹಿಂಗೆ ವಾಂತಿ ಆಗಿದ್ದು. ನಾನಂತೂ ಏನೂ ಮಾಡಿಲ್ಲ, ಮನೆಗಿದ್ನಲ್ಲ, ಅದಕ್ಕೆ ಇದ್ದಕ್ಕಿದ್ದಂಗೆ ನೀವು ಓಡ್ ಬಂದ್ಬಿಟ್ಟೆ. ನಿಮ್ಗೆ ಹೇಳೋಣ ಅಂತ ಹೇಳ್ಬಿಟ್ಟು ಅಷ್ಟೇ ಅಷ್ಟು ಬಿಟ್ಬಿಟ್ರೆ ನನಗೆ ಎಂಥದನ್ನೂ ಗೊತ್ತಿಲ್ಲ. ನೋಡಿ ಅಯ್ಯೋ ಏನಪ್ಪ ಸುಮ್ಮನೆ ಟೆನ್ಷನ್ ತಗೊಬಿಟ್ಟೆ. ಟೆನ್ಷನ್ ತಗೊಂಡು ಗೊಳೋ ಅಂತ ಒಳ ಅಂತದ್ದು ಏನೂ ಆಗಿಲ್ಲ. ನೀನು ಅಪ್ಪ ಆಯ್ತಾ ಇದೆಯಾ, ಶಾರದಾ ತಾಯಿ ಆಯ್ತಾವಳೆ. ಅಯ್ಯೋ ಪಂಡಿತ್ರೆ ಎಂಥ ಸಿಹಿ ಸುದ್ದಿ ಹೇಳ್ಬಿಟ್ರಿ. ಈಗಿತ ನನ್ನ ಎಂಡ್ರಂತೂ ಗಂಡು ಮಗನೇ ಹಾಗಾದ್ ನನ್ನ ಎಂಡ್ರಿಗೆ ನೋಡ್ತಾ ಇರ್ರಿ. ಯಾವುದೋ ಒಂದು ಮಗ ಸಂದಕ್ಕಿರೋ ಒಂದು ಮಗ ಆಯ್ತದಲ್ಲ ಅಷ್ಟೇ ಸಾಕು. ಏನು ತಲೆ ಕೆಡಿಸ್ಕೊಬಿಡಪ್ಪ, ಎಲ್ಲ ಸುದ್ದಿ ಸುಖವಾದ ಖುಷಿ ಸುದ್ದಿನೇ. ನೀನು ಎಂಡ್ರನ್ನ ಹೊಸಿ ಹುಷಾರಾಗಿ ನೋಡ್ಕ, ಸರಿನಾ? ಆಯಾಸ ಶಾನೆ ಮಾಡಕ್ಕೆ ಹೋಗ್ಬೇಡ, ಹೊಸಿ ಹುಷಾರಾಗಿ ನೋಡ್ಕೊಬಿಡು, ಅಷ್ಟೇನೇ ಸಾಕು. ಆಯ್ತು ಪಂಡಿತ್ರೆ, ಆಯ್ತು. ಮತ್ತೆ ಇನ್ನೇನ ಇದ್ರೆ ಬತ್ತೀನಿ. ಏನಾರ ಕೊಡಬೇಕು, ಏನೋ ತಿನ್ನಾಗಿನ್ನ ಕೊಡೋದಾದ್ರೆ ಬತ್ತಿನ ಔಷಧಿ ರೆಡಿ ಮಾಡಿರಿ. ಇದಕ್ಕೆ ಅಂಥ ಔಷಧಿನೂ ಬೇಕಾಗಿಲ್ಲ ಕಣಪ್ಪು, ಎಲ್ಲ ಒಳ್ಳೇದಾಯ್ತದೆ. ಎಂಡ್ರನ್ನ ಸಂದಕ್ಕೆ ನೋಡ್ಕ. ಅಮ್ಮೋ ಹಂಗೋನು ಎಷ್ಟೊಂದು ಜನ ಎಲ್ಲ ಪಾಪ ಪೊದ್ದೋರು ಎಲ್ಲನೂ ದೇವ್ರಿಗೂ ಅರ್ಕೆ ಹೊತ್ಕೊಂಡು ದೇವ್ರಿಗೂ ನಮಸ್ಕಾರ ಮಾಡ್ತಾವಳಿ. ಮಕ್ಳಾಗ್ಲಿ ಅಂತ ಹೇಳ್ಬಿಟ್ಟು. ಹಂಗೋ ಶಾರದಮ್ಮ ನಿನ್ಗೆ ಆಯ್ತಲ್ಲ ಮಗು, ಆಯ್ತಾಯ್ತಲ್ಲ ಖುಷಿ ಪಡು. ಇನ್ನು ಮ್ಯಾಲೆ ಭಾರ ಎತ್ತದು ಅದು ಇದು ಎಲ್ಲ ಮಾಡಕ್ಕೆ ಹೋಗ್ಬೇಡ ಕಣಮ್ಮು. ಏನು ಮಾಡಕ್ಕೆ ಹೋಗ್ಬೇಡ, ಆರಾಮಾಗಿ ಖುಷಿಯಾಗಿ ಇರು, ಸರಿನಾ? ಮನೆ ಕೆಲಸ ನಾನು ನೋಡ್ಕೊತೀನಿ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಹೆಂಗೋ ಒಂದು ಒಳ್ಳೆ ಮಗ ಆಗ್ಬಿಟ್ರೆ ಅಷ್ಟೇನೇ ಸಾಕು, ಗಂಡು ಹೆಣ್ಣು. ಶಾರದಾ ನಿನ್ನ ತಾಯಿ ಆಗ್ತಿರೋದಕ್ಕೆ ನಂಗೆ ಯಾವ ಪಾರ್ಟಿ ಖುಷಿ ಆಯ್ತಾಯ್ತು ಗೊತ್ತಾ? ಪಾಪ ಗಂಡ ಹೆಂಡ್ರು ಮಾತಾಡ್ಕೊಂಡ್ಲಿ ಏನು ಖುಷಿ ಆಗ್ತೈತೆ ನಿಮಗೆ? ನಾನು ಬಸ್ರಿ ಆಗ್ಬಿಟ್ಟು ಮೂಲೆ ಕುತ್ಕೊಳ್ಳೋದು, ಮಕ್ಳನ್ನ ನೋಡ್ಕೊಳ್ಳೋದು, ಮಕ್ಳಿಗೆ ಸ್ನಾನ ಮಾಡಿಸೋದು, ಅವ್ರಿಗೆ ತಿನ್ಸೋದು, ಉಣ್ಸೋದು, ಮಲಗಿಸೋದು, ಇದೇ ಕೆಮ್ಮೆ ಮಾಡ್ಕೊಂಡು ನಾನು ಇರಬೇಕು. ನೀವು ಮಾತ್ರ ಆರಾಮಾಗಿ ಓಡಾಡ್ಕೊಂಡಿರ್ಬೇಕು. ಇತ್ತಾನೆ ನಿಮ್ಗೆ ಖುಷಿ ಆಯ್ತಿರೋದು? ನೋಡಿ ನನಗಿದೆಲ್ಲ ಇಷ್ಟ ಆಯ್ತಿಲ್ಲ. ಇದೇನೇ ಶಾರದಾ ಹಿಂಗೆ ಹೇಳ್ತಿದ್ಯಾ? ನಾನು ಇರೋದು ಇದ್ದಂಗೆ ಹೇಳ್ತಾ ಇದ್ದೀನಿ. ಉಳ್ಳಾಡ್ಸ್ಕೊಂಡು ಪಳ್ಳಾಡ್ಸ್ಕೊಂಡು ಹೇಳಕ್ಕೆ ನನಗಂತೂ ಬರಕಿಲ್ಲ. ನೋಡಿ ನನಗಂತೂ ಈಗ ಮಗ ಬೇಡ ಅಷ್ಟೇನೇನಿಯ. ಈ ಮಗ ಏನಾನ ಉಟ್ಬಿಟ್ರೆ ಬರೀ ಮಗನ ಸೇವೆ ಮಾಡ್ಕೊಂಡು ಮಗು ನೋಡ್ಕೊಂಡೇನೇ ಬಿದ್ದಿರ್ಬೇಕಾಯ್ತದೆ. ನನ್ನ ಜೀವನ ಅಂತ ಹೇಳ್ಬಿಟ್ಟು ಏನು ಇರಕ್ಕಿಲ್ಲ. ನಾನೇನು ಪ್ಯಾಕ್ಟ್ರಿ ನೋಡ್ಕೊಳಕ್ಕಾಗಕ್ಕಿಲ್ಲ, ಆಮೇಕಿಂದ ನಾನು ಪ್ಯಾಕ್ಟ್ರಿನಾಗೆ ಮೆರ್ಕೊಂಡು ಓಡಾಡೋಕ್ಕಾಗಕ್ಕಿಲ್ಲ, ಏನೂ ಆಗಕ್ಕಿಲ್ಲ. 9 ತಿಂಗಳು ಬಸ್ರಿ ಆಗ್ತೀನಿ, ಅಲ್ಲಿ ಗಂಟನೂ ಎದ್ದೊಳಕ್ಕಾಗಲ್ಲ, ಕುಂತ್ಕೊಳ್ಳೋಕ್ಕಾಗಲ್ಲ, ಕಷ್ಟಪಟ್ಕೊಂಡು ಓಡಾಡ್ಕೊಂಡು ಬಿದ್ದಿರಬೇಕು. ಆಮೇಕಿಂದ ಏನಾಯ್ತದೆ, ಆಮೇಕಿಂದ ಮಗ ಹುಟ್ಟಿದ್ಮೇಲೆ ಇನ್ನು ಬಾಣಂತಿ ಅಂತ ಹೇಳ್ಬಿಟ್ಟು 1 ವರ್ಷ ಎಲ್ಲಿಗೂ ಕೊಳ್ಸಕ್ಕಿಲ್ಲ, ಮನೆಗೆ ಇರಬೇಕು. 2 ವರ್ಷ ಮನೆಗೆ ಬಿದ್ದಿರಬೇಕು ಬಸ್ರಿ ಅಂತ ಹೇಳಿದ್ರೆ. ಈಗ ನನಗೆ ಅಷ್ಟೊಂದು ಟೈಮ್ ಇಲ್ಲ ರೀ. ನೋಡಿ ಬಸ್ರಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ನಂಗೆ ಅಷ್ಟೊಂದು ಟೈಮ್ ಅಂತೂ ಇಲ್ವೇ ಇಲ್ಲ ನನಗಂತೂ. ಅದಕ್ಕೆ ನನಗೆ ಮಗನೇ ಬೇಡ ಅಂತ ಅನ್ಕೊಬಿಟ್ಟಿದ್ದೀನಿ. ಏನಾನ ಪರಂಗಿ ಹಣ್ಣು ಏನೋ ತಂದ್ಕೊಟ್ಬಿಡಿ, ತಿನ್ಕೊಬಿಡ್ತೀನಿ ಸುಮ್ಕೇನಿಯ. ಆಗದೇನಿಯ ಬೇಡ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ದೇವರಣೆಗೂ ಬೇಜಾರಾಗೋಗ್ಬಿಟ್ಟೈತೆ ನನಗಂತೂ. ಮಗು ಆಯ್ತದೆ ಅಂದರೆ ಅಷ್ಟೇ ಅಲ್ಲ ರೀ, ನನ್ನ ಮುಖ ಎಲ್ಲ ಹಾಳಾಗೋಯ್ತದೆ ಮಗ ಉಟ್ಬಿಟ್ರೆ. ನಾನು ಈಗ ನೋಡಿ ಎಂತ ಸಂದಕ್ಕಿದ್ದೀನಿ, ಹೀರೋಯಿನ್ ಇದ್ದಂಗಿದ್ದೀನಿ. ಆಮೇಕಿಂತ ಝೀರೋ ಆಗೋಗ್ಬಿಡ್ತೀನಿ ನಾನು. ಎಲ್ಲರೂ ಆಡ್ಕೊಂಡು ಹೋಗ್ಬಿಡ್ತಾರೆ, ನಿಮಗೆ ಗೊತ್ತಾಗಕ್ಕಿಲ್ಲ ಏನೂ. ನೋಡಿದ್ರ ನಿನ್ನ ತಂಗಿ ನೋಡಿದ್ರ ಮಕ್ಕ ಹೆಂಗಾಗೈತೆ ಆಗ್ಲೇನೇನಿಯ. ಮಕ್ಕಳಾದ್ಮೇಲೆ ಬ್ಯೂಟಿ ಇರಕ್ಕಿಲ್ಲ, ಹೊಂಟೋಯ್ತದೆ. ಲೇ ಶಾರದಾ ಇದು ಎಂತ ಮಾತು ಅಂತ ಮಾತಾಡ್ತೀಯೇ? ನಾವು ಇಷ್ಟೊಂದೆಲ್ಲ ಆಸ್ತಿ ಮಾಡೋದು ಪಾಸ್ತಿ ಮಾಡೋದು ಎಲ್ಲ ನಮ್ಮ ಮಕ್ಳಿಗೆ ಅಂತಾನೆ ಅಲ್ವೇನೆ? ಈಗ ನೀನು ಇಷ್ಟೊಂದೆಲ್ಲ ಮಾಡ್ಬಿಟ್ಟು ನಮ್ಮ ಮಕ್ಕಳೇ ಇಲ್ಲ ಅಂತಂದ್ರೆ ಏನು ಸಂದಕ್ಕಿರ್ತದೆ ಹೇಳಿ? ಹೇಳು, ಸಂದಕ್ಕಿರ್ತದ ಬಿಡ್ತದ ಏನಾಯ್ತದ ಅದೆಲ್ಲ ಬೇಕಾಗಿಲ್ಲ ನನಗೆ. ಮಗು ಬೇಡ ಈ ಮಗು ಅಂತಂದ್ರೆ ಅಷ್ಟೇ ನಾನು ಹೇಳ್ತಿರೋದು. ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ಬೇಕಾದ್ರೆ ನೀವೇ ಎತ್ಕೊಳ್ಳಿ, ನನಗೆ ಆಗಕ್ಕಿಲ್ಲ. ನಾನಿವಾಗ ಪ್ಯಾಟ್ರಿನಾಗೆ ಸುಖವಾಗಿ ಖುಷಿಯಾಗಿ ಇರಬೇಕು. ಈ ಮಗನ ಎತ್ಕೊಂಡು ಕುಂತ್ಕೊಂಡು ಹಾಕಿಲ್ಲ. ಇನ್ನೂ 4 ವರ್ಷ ಬಿಟ್ಕೊಂಡು ಬೇಕಾದ್ರೆ ಮಾಡ್ಕೊಳ್ಳಿ. 4 ವರ್ಷ ಬಿಟ್ಕೊಂಡ ಮೇಲೆ ಮಗು ಮಾಡ್ಕೋಬೋದು. ಆದರೆ ಪ್ಯಾಟ್ರಿ ಎಲ್ಲ ಮಾಡ್ಕೊಳಕ್ಕಾಗಕ್ಕಿಲ್ಲ. ನಿಮ್ಗೆ ಏನು ಗೊತ್ತು ಪ್ಯಾಟ್ರಿ ಬಿಸಿವ ಏನಾರ ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಷ್ಟೇನಿಯ. ಅದು ಅಲ್ಲದೆ ಸಾವುಕಾರ ಆಸ್ತಿ ಎಲ್ಲನೂ ನಮ್ಮ ಹೆಸರು ಬರ್ಸ್ಕೊಂಡು ಮಡಿಕೊಂಡಿದ್ದೀವಿ. ಅಷ್ಟೂ ನಿಮಗೆ ಬುದ್ಧಿ ಇಲ್ವೋ? ಈ ಟೈಮಾಗ ನಾನೇನೋ ಮೂಲೆ ಗುಂಪಾಗ್ಬಿಟ್ಟು ಮೂಲೆ ಕುಂತ್ಕೊಬಿಟ್ಟೆ ಅಂದರೆ ಆ ಸಾವುಕಾರ ಬೆದರಿಸಿ ಮಾಡಿ ಆಸ್ತಿ ಎಲ್ಲ ತಿರುಗಿ ಬರ್ಸ್ಕೊಬಿಡ್ತಾನೆ. ನಿಮಗೆ ಗೊತ್ತಾಗಕ್ಕಿಲ್ಲ. ಈಗ ಸದ್ಯಕ್ಕೆ ಮಗ ಬೇಡ, ಹೆಂಗನ ಮಾಡ್ಬಿಟ್ಟು ಮಗನ ತೆಗೆಸ್ಕೊಬಿಡೋಣ. ಲೇ ಶಾರದಾ ಇದೆಲ್ಲ ತೆಪ್ಪು ಕಣೆ, ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಿಲ್ಲ. ಇದೆಲ್ಲ ತೆಪ್ಪು. ಸುಮ್ಮನೆ ಇರು, ಅವೆಲ್ಲ ಏನು ಬೇಡ. ಏನೋ ಆಗಿದ್ದಾಯ್ತದ, ಮನೆ ಬರಹ ಇದ್ದಂಗೆ ಆಯ್ತದೆ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಮುಂದಿನ ನೋಡ್ಕೊತೀನಿ. ಈಗ ನೀನು ಸುಮ್ಕಿರು, ಸದ್ಯಕ್ಕೆ ನೀನು ಸುಮ್ಕಿರು ನೀನು, ಸರಿನಾ? ನೀನು ಶಾನೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು. ಆಸ್ತಿ ಎಲ್ಲ ನಮ್ಗೆ ಸಿಕ್ಕೈತೆ, ಮಗುನೂ ಇರಲಿ, ನಾವು ಮಗು ಜೊತೆ ಸುಖವಾಗಿರೋಣ. ಸುಮ್ಕಿರು ಅಷ್ಟೇನೆ ಇರು. ನಿಂಗೆ ಹೋಗ್ಬಿಟ್ಟು ಹಣ್ಣು ಅದು ಇದು ಎಲ್ಲ ತಗೊಬತ್ತೀನಿ, ಸಂದಕ್ಕೆ ತಿನ್ನಿವಂತೆ. ಈ ನನ್ನ ಮಗುಂಗೇನು ನಾನು ಬಸ್ರಿ ಆಗ್ಬಿಟ್ಟು ಅದೇ ಇವ್ನು ಸೇವೆ ಮಾಡ್ಕೊಂಡು ಮಗು ಸೇವೆ ಮಾಡ್ಕೊಂಡು ಮಕ್ಕಳು ತಿಕ್ಕ ಮಕ್ಕ ತೊಳ್ಕೊಂಡು ಬಿದ್ದಿರಬೇಕು. ಇವ್ನು ಮಾತ್ರ ಓಡಾಡ್ಕೊಬರ್ಬೇಕಾ? ಇಲ್ಲ, ನನಗೆ ಬೇಕಿಲ್ಲ.